ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿದ್ದು ವರುಣಾರ್ಭಟಕ್ಕೆ ಸಿಟಿ ಜನ ತತ್ತರಿಸಿದ್ದಾರೆ. ರಾತ್ರಿ ಸುರಿದಂತಹ ಮಳೆಯಿಂದ ಮೆಜೆಸ್ಟಿಕ್ನಲ್ಲಿ ಬೇರೆ ಬೇರೆ ಊರುಗಳಿಗೆ ಏರಿಯಾಗಳಿಗೆ ತೆರಳುತ್ತಿದ್ದ ಜನ ಪರದಾಡಿದ್ದಾರೆ. ಮಳೆಯಲ್ಲಿಯೇ ಬಸ್ಗಳ ಹುಡುಕೊಂಡು ಮನೆ ಸೇರೋದಕ್ಕೆ ಸಿಟಿ ಜನ ಹರಸಾಹಸ ಪಟ್ಟರು. ಆನೇಕಲ್ ಭಾಗದಲ್ಲಿ ಸತತ ಅರ್ಧ ಗಂಟೆ ಕಾಲ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದ್ದಾನೆ. ಆನೇಕಲ್, ಅತ್ತಿಬೆಲೆ, ಸರ್ಜಾಪುರ ಭಾಗ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗಿದೆ. ಒಂದು ದಿನ ಮುಂಚಿತವಾಗಿ ಬಂದಂತಹ ಮುಂಗಾರು ಮಳೆಗೆ ಕೃಷಿ ಚಟುವಟಿಕೆ ಚುರುಕುಗೊಂಡಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮನೆ ಮಾಡಿ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. 10 ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಹಾಗೂ ದಕ್ಷಿಣ ಭಾಗದಲ್ಲಿ ಮುಂಗಾರು ಆರಂಭ ಆಗಿದೆ. ಬೆಂಗಳೂರು, ಹಳೆ ಮೈಸೂರು ಭಾಗದಲ್ಲಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಹವಾಮಾನ ಇಲಾಖೆ ನಿರ್ದೇಶಕ CS ಪಾಟೀಲ್ ಅವರು ಜೂನ್ 2ನೇ ತಾರೀಕಿನಿಂದ ಬಿರುಗಾಳಿ ಸಹಿತ ಮಳೆಯಾಗುವ ಸಂಭವ ಇದೆ ಅಂತ ಸೂಚನೆಯನ್ನ ನೀಡಿದ್ದಾರೆ. ಅಲ್ಲದೆ ಗಂಟೆಗೆ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ನಗರದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಕರಾವಳಿಯ ಆರ್ಥಿಕತೆಯಲ್ಲಿ ಮೀನುಗಾರಿಕೆ ಕೊಡುಗೆ ದೊಡ್ಡದು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸುವಂತಹ ಮೀನುಗಾರಿಕೆ ಮುಂದಿನ ಜೂನ್ ಹಾಗೂ ಜುಲೈ 2 ತಿಂಗಳ ಕಾಲ ಸ್ಥಗಿತಗೊಳ್ಳಲಿದೆ. ಈಗಾಗಲೇ ಬೋಟ್ಗಳು ಬಂದರು ಸೇರುತ್ತಿವೆ. ಇನ್ನು 1-2 ದಿನಗಳಲ್ಲಿ ಎಲ್ಲಾ ಬೋಟ್ಗಳು ಬಂದರು ಸೇರಿ ಮೀನುಗಾರಿಕೆ ಸ್ಥಗಿತಗೊಳ್ಳಲಿಕ್ಕಿದೆ. ಹಾವೇರಿಯಲ್ಲಿ ಜಂಬೂ ನೇರಳೆ ಬೆಳೆದು ಈ ಬಾರಿ ಅನ್ನದಾತ ಕಂಗಾಲಾಗಿದ್ದಾನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ನೇರಳೆ ಹಣ್ಣು ಬೆಳೆದ ರೈತ ಇದೀಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಒಂದ್ ಕಡೆ ಕಳೆದ ಬಾರಿಯ ಬರಗಾಲದಿಂದ ಕಂಗೆಟ್ಟಿದ್ರೆ ಇದೀಗ ಅಧಿಕ ಉಷ್ಣಾಂಶದಿಂದ ನೇರಳೆ ಬೆಳೆಯಲ್ಲಿ ಹೂವು ಕಾಯಿ ಬಿಟ್ಟಿಲ್ಲ. ಹೀಗಾಗಿ ರೈತ ಬೆಳೆ ಬಾರದಕ್ಕೆ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಾವೇರಿಯಲ್ಲಿ ಜಂಬೂ ನೇರಳೆ ಬೆಳೆದು ಈ ಬಾರಿ ಅನ್ನದಾತ ಕಂಗಾಲಾಗಿದ್ದಾನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ನೇರಳೆ ಹಣ್ಣು ಬೆಳೆದ ರೈತ ಇದೀಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಒಂದ್ ಕಡೆ ಕಳೆದ ಬಾರಿಯ ಬರಗಾಲದಿಂದ ಕಂಗೆಟ್ಟಿದ್ರೆ ಇದೀಗ ಅಧಿಕ ಉಷ್ಣಾಂಶದಿಂದ ನೇರಳೆ ಬೆಳೆಯಲ್ಲಿ ಹೂವು ಕಾಯಿ ಬಿಟ್ಟಿಲ್ಲ. ಹೀಗಾಗಿ ರೈತ ಬೆಳೆ ಬಾರದಕ್ಕೆ ಹಣ ಕಳೆದುಕೊಂಡು ಕಂಗಾಲಾಗಿದ್ದಾನೆ. ಎಕ್ಸಿಟ್ ಪೋಲ್ ಫಲಿತಾಂಶದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಜೋಶಿ, ನಿರೀಕ್ಷೆಯಂತೆ ಸಮೀಕ್ಷೆಯ ಫಲಿತಾಂಶ ಬಂದಿದೆ. ದೇಶದಲ್ಲಿ ಬಿಜೆಪಿ ಪ್ರಚಂಡ ವಿಜಯ ಸಾಧಿಸಲಿದೆ. ಎಕ್ಸಿಟ್ ಪೋಲ್ಗಿಂತ ಉತ್ತಮ ಫಲಿತಾಂಶ ಬರಲಿದೆ. ಎಲ್ಲಾ ಸಮೀಕ್ಷೆ ಸರಾಸರಿ ತೆಗೆದರೂ 350 ರಿಂದ 370 ಸ್ಥಾನ ಬರಲಿಕ್ಕಿದೆ ಅಂತ ಹೇಳಿದರು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.